ನಾನು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ. ಇವಳ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ. ಆಯಿತು, ಹೆಸರು ಹೇಳಿ. ಸೂರ್ಯ ವಂಶದ ಅಲಮೇಲು ಗಂಗಾ ಅಂತ. ನನ್ನ ಗಂಗಾ ಕ್ಷೇಮವಾಗಿರಲಿ, ಅವಳು ಬೇಗ ಹುಷಾರಾಗ್ಲಿ ತಾಯಿ. ನೋಡೋದಕ್ಕೆ ವಿಗ್ರಹ ಚಿಕ್ಕದಾಗಿದ್ರು, ಆದರೆ ಅದನ್ನು ಎತ್ತೋದಕ್ಕೆ ತುಂಬ ಭಾರವಾಗತ್ತೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಕಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವ ತ್ವಾಂ ಮಾವಾಹ ಜಾತವೇದೋ ಲಕ್ಷ್ಮೀಮರ್ಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಂ ಅಶ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೇ ವಪಹೇ ಶ್ರೀರಾಮ್ ದೇವೇ ಜುಷತಾಂ. ಓಂ ಸೂರ್ಯವಂಶ ಅಲಮೇಲು ಗಂಗಾ ನಾಮಧೇಯಸ್ಯ. ನಿಲ್ಸಿ ಪುರೋಹಿತ್ರೆ. ಏನಾಯ್ತಮ್ಮ? ಅರ್ಚನೆ ಮಾಡಬೇಕಾದ್ದು ಆ ಹೆಸರಲ್ಲ, ಸೂರ್ಯ ವಂಶದ ನಿತ್ಯ ಜೈ ಸೂರ್ಯ ಹೆಸರಲ್ಲಿ ಮಾಡಿ. ಇದೇನು ನಿತ್ಯ ಹೆಸರು ಅರ್ಚನೆ ಮಾಡಿ ಅಂತ ಹೇಳ್ತಾ ಇದ್ದಾಳೆ ಇವಳು? ಅದೇನಮ್ಮ, ಅವ್ರು ಹೇಳಿದ್ದು ಬೇರೆ ಹೆಸರಲ್ವಾ? ನಾನ್ ಹೇಳ್ತಾ ಇದ್ದೀನಲ್ಲ, ನಾನ್ ಹೇಳೋ ಹೆಸರಲ್ಲೇ ಅರ್ಚನೆ ಮಾಡಿ. ಸೂರ್ಯ ವಂಶದ ನಿತ್ಯ ಜೈ ಸೂರ್ಯ. ಕೇಳಿಸ್ತಿದ್ಯಾ? ಹೋಗಿ ಅರ್ಚನೆ ಮಾಡಿ. ಸರಿನಮ್ಮ. ಓಂ ಸೂರ್ಯವಂಶ ನಿತ್ಯಾನಾಮಧೇಯಸ್ಯ. ಈ ಗಂಗಾಗೇನಾದ್ರೂ ತಲೆಗಿಲೆ ಕೆಟ್ಟೋಯ್ತಾ? ಯಾವಾಗ್ಲೂ ನಿತ್ಯ ನಿತ್ಯ ಅಂತಿದ್ದಾಳೆ. ಈಗಲೇ ಅದನ್ನ ತಡಿಲಿಲ್ಲ ಅಂದ್ರೆ ಆಮೇಲೆ ಮುಂದೆ ಕಷ್ಟ. ಏನಾಯ್ತು ಮೇಡಮ್? ಸುಸ್ತಾಗ್ತಿದೆ ನಾಣಿ ಅವ್ರೆ. ಅದಕ್ಕೆ ಮೇಡಮ್ ನಿಮ್ಗೆ ಕೆಳಗಡೆನೆ ಇರಿ ಅಂದಿದ್ದು. ಈಗ ನೋಡಿ ಏನಾಗಲ್ಲ, 2 ನಿಮಿಷ ರೆಸ್ಟ್ ತಗೊಂಡು ಹೋಗೋಣ. ಕೂತ್ಕೊಳ್ಳಿ. ನೀನ್ ಬಾರೆ ಇಲ್ಲಿ. ಏನ್ ಮಾಡ್ತಾ ಇದೀಯ ನೀನು? ನಾನೇನ್ ಮಾಡ್ದೆ? ನಿನಗೋಸ್ಕರ ಜೈ ಅಷ್ಟು ಕಷ್ಟ ಪಡ್ತಾ ಇದ್ರೆ ಆ ಕಷ್ಟನೆಲ್ಲ ಮಣ್ಪಾಲ್ ಮಾಡ್ತೀಯಾ? ಅಂಥದ್ದೇನ್ ಮಾಡ್ದೆ? ಏನು ಅಂತ ಕೇಳ್ತಿಯಲ್ಲೇ? ಯಾವತ್ತೂ ಗುಡಿ ಮುಖ ನೋಡ್ದೇ ಇರೋನು ನೀನ್ ಚೆನ್ನಾಗಿರ್ಬೇಕು ಅಂತ ಮೊಣಕಾಲಲ್ಲಿ ಗುಡಿ ಮೆಟ್ಲು ಹತ್ತಿ ರಕ್ತ ಸುರಿಸಿದಾನೆ. ಯಾವತ್ತೂ ಭಾರನ ಎತ್ಕೊಳ್ದೇ ಇರೋನು ನಿನ್ನ ಕ್ಷೇಮಕ್ಕೋಸ್ಕರ ಅಷ್ಟು ಭಾರ ಎತ್ಕೊಂಡು ತಿರುಗ್ತಿದ್ದಾನೆ. ಪ್ರತಿದಿನ ಎಲ್ರ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳೋನು ಅವನಿಗೆ ನಂಬಿಕೆ ಇಲ್ಲ ಅಂದ್ರೂ ನಿನಗೋಸ್ಕರ ಆ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಅದಕ್ಕೆ ಏನೀಗ? ನಿನಗೋಸ್ಕರ ಅವನು ಅಷ್ಟೆಲ್ಲ ಮಾಡ್ತಾ ಇದ್ರೆ ನೀನು ನಿತ್ಯ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದೆಯಲ್ಲ, ತಪ್ಪೇನು? ನಿತ್ಯಗೆ ಅಲ್ವಾ ಫಲ ಸಿಗ್ಬೇಕಾದ್ದು. ನಿತ್ಯ ಯಾಕೆ ಸಿಗ್ಬೇಕು? ಜೈ ನಿನ್ ಗಂಡ, ನೀನು ಅಲುಮೇಲು ಗಂಗಾ. ಅಲ್ಲಿ ಮೇಲೂ ಗಂಗಾ ನಾನಲ್ಲ. ಬನ್ನಿ ನಾಣಿ ಅವ್ರೆ, ಹೋಗೋಣ. ನೀವು ಬನ್ನಿ ಮೇಡಮ್.
ನಿನಗೂ ಜೈಗೂ ಮಧ್ಯದಲ್ಲಿ ಮತ್ತೆ ಅನಿತ್ಯ ಯಾಕೆ? ಯಾಕೆ ಇರಬಾರ್ದಾ? ನಿತ್ಯ ಕೊಟ್ಟಿರೋ ಪ್ಲೇಸಲ್ಲಿ ನಿತ್ಯ ಇರಬಾರ್ದಾ? ಹೇಗಿರ್ತಾಳೆ? ಅವಳು ಸತ್ತು ಹೋಗಿದ್ದಾಳಲ್ಲ. ಇಲ್ಲ, ಬದುಕೆ ಇದ್ದಾಳೆ ಅಂತ ಹೇಳಿದ್ನಲ್ಲ. ಅಲ್ದೆ ನಾನು ಎಷ್ಟು ದಿನ ಬದುಕ್ತೀನಿ? ಎಷ್ಟ್ ದಿನ ಬದುಕೋದು ಅಂದ್ರೆ ಏನೇ? ಬೇಗ ಹೋಗ್ತೀನಲ್ಲ. ಏನೇ ಮಾತಾಡ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ. ಗಂಗಾಗೆ ಹೋಗೋ ಕಾಲ ಹತ್ರ ಬಂದಿದೆ. ಗಂಗಾ ಸಾವನ್ನ ನೀನು, ನಾನು, ಜೈ, ಆ ದೇವ್ರು ಯಾರೂ ತಡೆಯೋಕ್ಕಾಗಲ್ಲ. ಶಾಪ ಅವಳನ್ನ ಕರ್ಕೊಂಡು ಹೋಗತ್ತೆ. ಅವಳು ಸಾಯೋದು ಗ್ಯಾರಂಟಿ. ನೀನು ಏನು ನಾಲ್ಗೆ ತಡವರ್ಸತ್ತ? ಗಂಟ್ಲು ದಾಟಿ ಮಾತು ಹೊರಗೆ ಬರ್ತಾ ಇಲ್ವಾ? ನಾನೇ ಕಣೆ, ನಾನೇ ನಿತ್ಯ ಶ್ರೀನಿವಾಸ್. ಅಲ್ಲ, ಸೂರ್ಯವಂಶದ ನಿತ್ಯ ಜೈಸೂರ್ಯ. ನೀನ್ ಇಲ್ಲಿಗೆ ಯಾಕಮ್ಮ ಬಂದೆ? ಅದನ್ ಕೇಳಕ್ಕೆ ನೀನ್ ಯಾರೇ? ಅದು ಹಾಗಲ್ಲಮ್ಮ. ಇವಾಗ ತಾನೇ ಜೈ ಮತ್ತೆ ಗಂಗಾ ಒಂದಾಗಿ ಸಂತೋಷವಾಗಿದ್ದಾರೆ. ಅವ್ರು ಸಂತೋಷವಾಗಿದ್ರೆ ನಾನು ಅಳ್ತಾ ಕೂತ್ಕೋಬೇಕಾ? ನಾನು ಬದುಕೋದು, ಹೊರಗಡೆ ಪ್ರಪಂಚದಲ್ಲಿ ತಿರ್ಗೋದು ನಿನಗೆ ನನ್ನ ಮಾಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಹಾಗಲ್ಲಮ್ಮ, ನಿನ್ನ ಗಂಗಾ ನೋಡಿದ್ರೆ ಏನಾಗತ್ತೆ? ಮಹಾ ಅಂದ್ರೆ ನಾನು ಬದುಕಿದ್ದೀನಿ ಅಂತ ಗೊತ್ತಾಗತ್ತೆ, ಅಷ್ಟೇ ಅಲ್ವಾ? ಅಷ್ಟು ಮಾತ್ರಕ್ಕೆ ನಾನು ಕಣ್ಣ ಮುಚ್ಚಲೆ ಆಡೋದ್ಯಾಕೆ? ಗಂಗಾ ಶಾಪದಿಂದ ಸತ್ತು ಹೋಗ್ತಾಳೆ ಅಂತ ನಿನಗೆ ಗೊತ್ತು. ಬದುಕಿರೋ ಸ್ವಲ್ಪ ದಿನನಾದ್ರೂ ಅವಳು ಸಂತೋಷವಾಗಿರೋದು ನಿನ್ಗಿಷ್ಟ ಇಲ್ವಾ? ಹೌದು, ಇಷ್ಟ ಇಲ್ಲ. ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅದಕ್ಕೇನು? ನಾನು ಗಂಗಾ ಅಲ್ಲ ನಿತ್ಯ ಅಂತ ಹೇಳ್ತೀಯಾ? ಇಲ್ಲ, ಗಂಗಾ ಹತ್ರ ಹೋಗಿ ನಾನು ಬದುಕೇ ಇದ್ದೀನಿ ಅಂತ ಹೇಳ್ತೀಯಾ? ನೀನು ಹೇಳೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ನನಗೆ ಯಾರು ಏನು ಮಾಡಲ್ಲ. ಆ ಗಂಗಾ ಕೂಡ ಏನು ಮಾಡಲ್ಲ. ಅಲ್ಲೋಡು, ನಿನ್ ಗಂಗಾ ಬಂದಾಯ್ತು. ನನ್ನ ನೋಡಿದ್ಲು ಅಂದ್ರೆ ಶಾಪದಿಂದ ಸಾಯೋ ಬದಲು ಗುಂಡ್ಗೆ ಹೊಡೆದು ಸಾಯ್ತಾಳೆ. ಹೋಗು, ಏನ್ ಮ್ಯಾನೇಜ್ ಮಾಡ್ತೀಯೋ ಮಾಡು. ನಾಣಿ ಅವ್ರೆ, ಮೇಡಮ್, ಅವ್ರೆಲ್ಲಿ? ಈ ಗುಡಿಗೆ ಬಂದ್ರಾ? ಈ ಗುಡಿಗೆ ಅಂತ ಹೇಳಿದ್ರು ಮೇಡಮ್. ನಿಜ ಹೇಳಿ, ಅವ್ರ ದೀಕ್ಷೆ ಪೂರ್ತಿ ಆಗ್ಲಿ ಅಂತ ನನ್ನ ಬೇರೆ ಗುಡಿ ಕರ್ಕೊಂಡ್ ಬಂದ್ರಾ ಏನೋ? ಅಯ್ಯೋ ರಾಮ, ಇಲ್ಲ ಮೇಡಮ್. ಸರಿ, ಬನ್ನಿ. ಗಂಗಾ, ಅಮ್ಮ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಗಂಗಾ. ಪೂಜೆ ಮಾಡ್ಸೋಕ್ ಬಂದ್ಯಾ?
ಅವ್ರು ಕೂಡ ಈ ಗುಡಿಗೆ ಬಂದ್ರಂತಮ್ಮ. ನೀನೇನಾದ್ರೂ ನೋಡಿದ್ಯಾ? ನೋಡಿಲ್ವಾ? ಏನಮ್ಮ ಹೀಗಿದ್ಯಾ? ಯಾಕಷ್ಟು ಗಾಬ್ರಿ? ಏನಿಲ್ಲಮ್ಮ, ಏನೂ ಇಲ್ಲ. ನಡಿ, ಅವರು ನನಗೋಸ್ಕರ ಪೂಜೆ ಮಾಡಿಸ್ತಿದಾರಂತೆ. ನೋಡೋಣ ಬಾ ಅಮ್ಮ. ಬನ್ನಿ ನಾಣಿ ಅವ್ರೆ. ಅಯ್ಯೋ ಭಗವಂತ, ಇಷ್ಟೊತ್ತು ನಿತ್ಯ ಜೈ ಜೊತೆ ಇದ್ಲು, ಈಗ ಗಂಗನ್ ನೋಡಿ ಏನ್ ಮಾತಾಡ್ತಾನೋ ಏನೋ. ರೀ, ಏನ್ರಿ ನೀವ್ ಮಾಡ್ತಿರೋದು? ಮೊದ್ಲು ಇದನ್ನ ಇಳಿಸಿ. ಹೊಸ್ದಾಗಿ ಕೇಳ್ತಿದ್ಯಲ್ಲ, ಪೂಜೆ ಮಧ್ಯೆ ಇಳಿಸಬಾರ್ದು. ಹೊಸ್ದಾಗಿ ಕೇಳೋದೇನ್ರಿ? ಇದು ಕೊನೆ ರೌಂಡು, ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ಇಷ್ಟು ಭಾರ ಹೊತ್ಕೊಂಡು ಹೇಗಿರ್ತೀರ ರೀ? ಬೇಕಾದ್ರೆ ನನಗೆ ಕೊಡಿ, ನಾನು ಹಿಡ್ಕೋತೀನಿ. ಇಲ್ಲ, ನಾನೇ ಹೊರಬೇಕು. ಸ್ವಲ್ಪ ಹೊತ್ತು ನೀನು ಅಡ್ಡ ಬರ್ದೆ ಸುಮ್ಮನಿರು. ಎಲ್ಲ ಈ ನಾಣಿಯವ್ರ ಕೆಲ್ಸ. ಅಯ್ಯೋ ಅಯ್ಯೋ ರಾಮ, ಈ ರಕ್ತ ಏನ್ರಿ? ಏನಾಯ್ತು? ಏಯ್, ಈಗ ಬಂದಿರೋ ಹಾಗೆ ಎಲ್ಲ ಮೊದಲಿಂದ ಕೇಳ್ತಿದ್ಯಲ್ಲ. ನಾನು ಈಗಷ್ಟೇ ಬಂದಿದ್ದು ರೀ. ನೀನ್ ಈಗ ಬರೋದು ಅಂದ್ರೇನು? ಆಗಿಂದ ನನ್ನ ಜೊತೆನೇ ಇದೆಯಲ್ಲ. ಇಲ್ಲ ಸರ್, ನಾನು ಮೇಡಮ್ ಈಗಷ್ಟೇ ಬಂದಿದ್ದು. ನಾಣಿ, ನನ್ನ ಕಣ್ಣಿಗೆ ಏನಾದರೂ ಆಗಿದ್ಯಾ? ನಾನು ಗುಡಿಗೆ ಬಂದಾಗಿಂದ ಇವಳು ನನ್ನ ಜೊತೆನೇ ಇದ್ದಾಳೆ. ನಾನು ಮೊಣಕಾಲಿನ ಮೇಲೆ ಮೆಟ್ಲು ಹತ್ತುವಾಗ, ಸುಸ್ತಾಗಿ ಬೀಳೋವಾಗ ಇವಳೇ ನನ್ನ ಹಿಡ್ಕೊಂಡಿದ್ಲು. ಈ ವಿಗ್ರಹ ತಗೊಂಡೋಗ್ ಕೂಡ ಇವಳು ಬೇಡ ಅಂತಾನೆ ಹೇಳಿದ್ಲು. ಇವಳ ಹೆಸರಲ್ಲಿ ಅರ್ಚನೆ ಮಾಡೋದು ಕೂಡ ಹೇಳಿದ್ದೀನಿ. ಏನ್ ಮಾತಾಡ್ತಿದ್ದೀರಾ ಸರ್? ನಾನು ಮೇಡಮ್ ಬಂದು 5 ನಿಮಿಷ ಆಯ್ತು ಅಷ್ಟೇ. ಈಗಷ್ಟೇ ನಿಮ್ಮನ್ನು ನೋಡ್ತಾ ಇರೋದು. ಹಾಗಾದ್ರೆ ಇವಳು ನನ್ನ ಜೊತೆ ಇರೋ ಹಾಗೆ ಭ್ರಮೆ ಇರಬಹುದು ಸರ್. ಮೇಡಮ್ ಯಾವಾಗಲೂ ನಿಮ್ಮ ಪಕ್ಕನೇ ಇರಬೇಕು ಅಂತ ಆಸೆ ಪಡ್ತಿರ್ತೀರಲ್ಲ. ಭ್ರಮೆನಾ? ಆಂಟಿ, ಆಗ್ಲೇ ನೀವು ನನ್ನ ಜೊತೆ ಮಾತಾಡಿದ್ರಿ ಅಲ್ವಾ? ಆ ಗಂಗಾ ನನ್ನ ಪಕ್ಕದಲ್ಲೇ ಇದ್ಲಲ್ಲ. ಇಲ್ಲಪ್ಪ, ನೀನೊಬ್ನೇ ಇದ್ದೆ. ನನ್ನ ಹತ್ರನೇ ಮಾತಾಡಿದ್ ನೀವು. ಅಂದ್ರೆ ನಿಮ್ಮ ಪಕ್ಕದಲ್ಲಿ ಇಲ್ದೇ ಇರೋ ಮೇಡಮ್ನ ನೀವಿದಾರೆ ಅನ್ಕೊಂಡಿದ್ದೀರಿ ಅಂದಂಗಾಯ್ತು. ಹಿಂಗಿರ್ಬೇಕಾದ್ರೆ ಮೇಡಮ್ನ ಮನೇಲೆ ನೀವ್ಯಾಕೆ ಬಿಟ್ಬಿಟ್ಟು ಬಂದ್ರಿ ಸರ್? ನಿಮ್ ಜೊತೆನೆ ಕರ್ಕೊಂಡ್ ಬರ್ಬೋದಿತ್ತಲ್ಲ. ಈಗ ನೀನ್ ಯಾಕೆ ಕರ್ಕೊಂಡ್ ಬಂದೆ? ನಾನ್ ನಿನಗೇನು ಹೇಳಿದ್ದೆ? ನೀನ್ ಏನ್ ಮಾಡ್ತಿದ್ಯಾ? ಅವಳಿಗೆ ಹುಷಾರಿಲ್ಲ ಅಂತಂದ್ರು ಮೆಟ್ಲು ಹತ್ಸಿದ್ಯಾ? ಬುದ್ಧಿ ಇದೆಯಾ ನಿನಗೆ? ಸಾರಿ ಸರ್, ಮೇಡಮು ಆಣೆ ಮಾಡಿಬಿಟ್ರು. ನಿಜ ಹೇಳಲೇಬೇಕಾಯ್ತು. ನಾವಿಬ್ರು ಸೇರಿ ಇಲ್ಲಿಗೆ ಬರಬೇಕು ಅಂತ ಆ ಅಮ್ಮನವ್ರ ಆಸೆನೇನೋ. ಅದಕ್ಕೆ ನೀನು ಬಂದಿರೋ ಹಾಗೆ ನನಗೆ ಮೊದಲೇ ಭ್ರಮೆ ಹುಟ್ಟಿಸಿ ಈಗ ಆ ಊಹೆನ ನಿಜ ಮಾಡಿದ್ಲು. ಯಾವಾಗಲೂ ನೀನು ನನ್ನ ಪಕ್ಕದಲ್ಲೇ ಇರ್ತೀಯ ಅಂತ ಪ್ರೂವ್ ಮಾಡಿದ್ಲು. ನೀನು ಕ್ಷೇಮವಾಗಿರ್ಲಿ ಅಂತ, ಬೇಗ ಗುಣ ಆಗಲಿ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಗಂಗಾ. ನಿನಗೆ ಮೊದಲೇ ಹೇಳಿದ್ರೆ ನೀನು ಇದನ್ನೆಲ್ಲ ಮಾಡೋದಕ್ಕೆ ಬಿಡಲ್ಲ ಅಂತ ನಿನಗೆ ಹೇಳ್ದೆ ಮಾಡಿದ್ದು. ನಾಣಿ ಸರ್, ನೀನು ಹೇಳಿದ್ದೆಲ್ಲ ಮಾಡಿದೆ, ಫಲ ಸಿಗುತ್ತೆ ಅಂತ್ಯಾ? ಖಂಡಿತ ಸಿಗುತ್ತೆ ಸರ್. ನಿಮ್ ಕಷ್ಟನು ಮೀರ್ಸೋ ಪ್ರತಿಫಲನ ಆ ದೇವ್ರು ಕೊಡ್ತಾನೆ ಸರ್.
ನಿಮ್ಮನ್ನ ಮೇಡಮ್ನ 100 ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಖಂಡಿತ ಕಾಪಾಡ್ತಾನೆ ಸರ್. ಆ ದೇವ್ರ ಹತ್ರ ನಾನು ಕೂಡ ಅದನ್ನೇ ಕೇಳ್ಕೊಳ್ಳೋದು. ನಾನು ಹೋಗ್ಬಿಡ್ತೀನಪ್ಪ, ನನಗೆ ಕೆಲಸ ಇದೆ. ಬರ್ತೀನಿ ಗಂಗಾ. ನನ್ನ ಕ್ಷಮಿಸ್ಬಿಡು ಗಂಗಾ. ಜೀವನದಲ್ಲಿ ಮೊದಲನೇ ಸಲ ನಾನು ನಿನ್ನ ಹತ್ರ ಸುಳ್ಳು ಹೇಳ್ದೆ. ಬನ್ನಿ ಹೋಗೋಣ. ನೀವು ಹೋಗಿರಿ, ನಾನು ಪೂಜಾರಿಗಳ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಾಣ್ಯವ್ರೆ, ಏನ್ ಮೇಡಮ್, ಇವ್ರಿಗೆ ನಿಜವಾಗ್ಲೂ ಭ್ರಮೆ ಅಂತೀರಾ? ಅದರಲ್ಲಿ ಅನುಮಾನ ಏನಿದೆ ಮೇಡಮ್? 24 ಗಂಟೆನೂ ಪ್ರತಿ ಕ್ಷಣನೂ ಸಾರ್ ನಿಮ್ ಬಗ್ಗೆನೇ ಅಲ್ವಾ ಯೋಚನೆ ಮಾಡೋದು? ನಂಗೆ ಯಾಕೋ ಇದೆಲ್ಲ ನಂಬಿಕೆನೇ ಬರ್ತಿಲ್ಲ ನಾಣ್ಯವ್ರೆ. ಅಂದ್ರೆ ಸಾರ್ ಪ್ರೀತಿ ಮೇಲೇನೆ ಡೌಟ್ ಪಡ್ತಿದ್ರಾ? ನನ್ನ ಅನುಮಾನ ಅವ್ರ ಮೇಲಲ್ಲ ನಾಣ್ಯವ್ರೆ. ಭ್ರಮೆನ ನಿಜ ಅಂದ್ಕೊಳ್ಳೋರಲ್ಲ ಅವರು. ನಾನು ನೋಡ್ತಿದ್ದ ಹಾಗೆ ನಮ್ಮಮ್ಮನ ಕಣ್ಣಲ್ಲಿ ಸಂತೋಷ ಕಾಣಬೇಕು, ಆದರೆ ನನಗೆ ಗಾಬರಿ ಕಾಣಿಸ್ತು. ನನ್ನ ಗಾಯ ನೋಡಿ ಅಮ್ಮಗೆ ನೋವಾಗಬೇಕಾಗಿತ್ತು, ಭಯ ಆಗಿರೋ ಹಾಗೆ ಅನ್ನಿಸ್ತು. ಅದು ಭಯನೇ, ನಾನು ಹುಟ್ಟಿಸಿರೋ ಭಯ. ಜೊತೆಗೆ ಪೂಜಾರಿ ಕೂಡ ನನ್ನ ಕಡೆ ವಿಚಿತ್ರವಾಗಿ ನೋಡಿದ್ರು. ಇದೆಲ್ಲ ನೋಡ್ತಿದ್ರೆ ನನಗೇನೋ ಅನುಮಾನ ನಾಣ್ಯವ್ರೆ. ನಿಮ್ಮ ಅನುಮಾನ ಏನ್ ಮೇಡಮ್? ಅವತ್ತು ವ್ಯಾನ್ ಡ್ರೈವರು ನಾನೇ ದುಡ್ಡು ಕೊಟ್ಟು ಆಕ್ಸಿಡೆಂಟ್ ಮಾಡೋಕೆ ಹೇಳ್ದೆ ಅಂದ. ಅವನು ಹಾಗೆ ಯಾಕೆ ಹೇಳ್ದ? ಭಯ ಆಗಿ ಹೇಳಿರ್ತಾನೆ ಮೇಡಮ್. ಇಲ್ಲ ಇಲ್ಲ, ನನಗೆ ಇನ್ನೇನೋ ಕಾರಣ ಇದೆ ಅನ್ಸುತ್ತೆ. ನಿತ್ಯ ಬದುಕೆ ಇದ್ದಾಳೆ ಅನ್ನಿಸ್ತಿದೆ. ಇಂಪಾಸಿಬಲ್ ಮೇಡಮ್. ನಿಮ್ ಕಣ್ಣರ ನೀವೇ ನೋಡಿದ್ರಲ್ಲ. ಜೊತೆಗೆ ರೂಪಾ ಮೇಡಮ್ ಕೂಡ ನಿತ್ಯ ಮೇಡಮ್ ಇಲ್ಲ ಅಂತ ಹೇಳಿದ್ರಲ್ಲ. ಅದೇ ನನಗೂ ಕನ್ಫ್ಯೂಸಿಂಗ್ ಆಗಿದೆ. ನೀನು ಹೀಗೆ ಕನ್ಫ್ಯೂಸ್ ಮಾಡ್ಕೋಬೇಕು. ನೀನು ಸಾಯೋ ತನಕ ನಾನು ಬದುಕಿದ್ದೀನ ಇಲ್ವಾ ಅಂತ ಟೆನ್ಷನಲ್ಲಿ ಒದ್ದಾಡಬೇಕು. ಗಂಗಾ, ನಾಣಿ, ಬೇಗ ಬನ್ನಿ. ಬರ್ತಿದ್ದೀನಿ ರೀ. ನಾಣಿ ಅವರೇ, ಈ ವಿಷಯ ಏನು ಅವರಿಗೆ ಹೇಳಬೇಡಿ. ಹೇಳಲ್ಲ, ನೀವು ಬನ್ನಿ ಮೇಡಮ್. ನಿತ್ಯ, ಗಂಗಾ ಮೇಲ್ ಬಂದ್ಲು, ನಿನ್ನ ನೋಡಿದ್ಲಾ? ಆ ಚಾನ್ಸ್ ನಾನು ಅವಳಿಗೆ ಯಾಕೆ ಕೊಡ್ತೀನಿ? ಅವಳಿಗೆ ಕನ್ಫ್ಯೂಸ್ ಮಾಡಿ ಬಂದಿದ್ದೀನಿ. ಥ್ಯಾಂಕ್ ಗಾಡ್. ಬೇಗ ಬಾ, ಆಮೇಲೆ ಅವ್ರು ಬಂದ್ಬಿಡ್ತಾರೆ. ಎಲ್ಲ ಪೂಜೆನೂ ತುಂಬ ಚೆನ್ನಾಗಾಯ್ತು ನಾಣಿ. ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಗಂಗಾನೂ ಬಂದ್ಲು, ಪೂಜೆನೂ ಫುಲ್ಫಿಲ್ ಆಯಿತು. ಬನ್ನಿ ಬನ್ನಿ ಸರ್. ನಿಧಾನ. ಯಾಕೆ ಯಾಕೆ ಅಂತೀಯಲ್ಲ, ನೋವಾಗ್ತಿದೆ. ಮೊಣ್ಕಾಲ್ ಮೇಲೆ ಮೆಟ್ಲು ಹತ್ತುವಾಗ ನೋವಾಗ್ಲಿಲ್ವಾ? ಅನ್ನಿಸ್ತಿತ್ತು.
ಮತ್ತೆ ಅಲ್ಲೇ ನಿಲ್ಸೋದಲ್ವಾ? ನಿಲ್ಸನ ಅನ್ಕೊಂಡೆ, ಆದ್ರೆ ಮಧ್ಯದಲ್ಲಿ ನಿಲ್ಸಿದ್ರೆ ವ್ರತ ಹಾಳಾಗತ್ತೆ ಅಂತ ನಾಣ್ಯವ್ರು ಹೇಳಿದ್ದ? ಇಲ್ಲ ಗಂಗಾ, ನನಗೆ ಹೇಗಾದ್ರೂ ವ್ರತನ ಪೂರ್ತಿ ಮಾಡಬೇಕು ಅನ್ನಿಸ್ತು. ಎಷ್ಟೇ ನೋವಾದ್ರೂ ವ್ರತ ಪೂರ್ತಿ ಮಾಡಬೇಕು ಅಂತ ಕಷ್ಟಪಟ್ಟು ಮೆಟ್ಲು ಹತ್ತಿದ್ದೀನಿ. ಯಾಕಷ್ಟು ಕಷ್ಟಪಡ್ಬೇಕು? ನಿನಗೋಸ್ಕರ ಅಂತ ಹೇಳಿದ್ನಲ್ಲ. ಈಗ ನಂಗೇನಾಗಿದೆ ಅಂತ? ಕೈ ಮುರಿತಲ್ಲ. ಇದಕ್ಕೆ ಅಷ್ಟು ಕಷ್ಟಪಡ್ಬೇಕಾ? ನನಗೋಸ್ಕರ ನೀನು ಕಷ್ಟಪಡ್ಲಿಲ್ವಾ? ಬೆಂಕಿ ಮೇಲೆ ನಡೆದು ನಿನ್ನ ಕಾಲಿಗೆ ಬೊಬ್ಬೆ ಬರಲಿಲ್ವಾ? ಚಾಟಿಲ್ ಹೊಡೆಸ್ಕೊಂಡಾಗ ನಿನ್ನ ಮೈಯಲ್ಲಿ ರಕ್ತ ಬರಲಿಲ್ವಾ? ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರು ನೋಡೋಕ್ಕಾಗದೆ ನಿನ್ನ ಕೈನ ಅಡ್ಡ ಇಡ್ಲಿಲ್ವಾ? ನೀನು ಮಾಡಿದ್ನೆಲ್ಲ ನೀನು ಮರ್ತಿರ್ಬೋದು ಗಂಗಾ, ಆದರೆ ನನಗೆ ಜೀವನ ಪೂರ್ತಿ ನೆನಪಿರುತ್ತೆ.